ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್. ವಿಶ್ವಾದ್ಯಂತ ಪವಿತ್ರ ರಂಜಾನ್ ಹಬ್ಬ ಇವತ್ತು ಸಂಭ್ರಮ ಸಡಗರದಿಂದ ಮುಸ್ಲಿಂ ಬಾಂಧವರು ಆಚರಣೆ ಮಾಡ್ತಿರುವಂತದ್ದು. ಈಗಷ್ಟೇ ಒಂದು ತಿಂಗಳ ಕಾಲ ಸತತ ಉಪವಾಸವನ್ನ ಇದ್ದು ಇವತ್ತು ತಮ್ಮ ಹಬ್ಬವಾದ ರಂಜಾನ್ ಹಬ್ಬವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಈದ್ಗಾ ಮೈದಾನಕ್ಕೆ ತೆರಳಿ ಪವಿತ್ರ ರಂಜಾನ್ ಹಬ್ಬದ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಬರ್ತಿರುವಂತ ದೃಶ್ಯ ನೀವು ನೋಡ್ಬೋದು. ಹಾಗಾದ್ರೆ ಬನ್ನಿ, ಮುಸ್ಲಿಂ ಬಾಂಧವರು ಯಾವ ರೀತಿ ಹಬ್ಬ ಆಚರಿಸಿದ್ರು, ಯಾವ ರೀತಿ ಸಡಗರ ಸಂಭ್ರಮವನ್ನ ನಮ್ ಜೊತೆ ಹಂಚ್ಕೊಳ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ. ನಮಸ್ಕಾರಗಳು ಎಲ್ಲರಿಗೂ. ಇವತ್ತಿನ ದಿವಸ ಈದ್ ಉಲ್ ಫಿತರ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಆಚರಣೆ ಮಾಡಿದ್ದಾರೆ. ರಂಜಾನ್ ಹಬ್ಬ ಅಂತ ಇವತ್ತಿನ ದಿವಸ ಸಮಗ್ರವಾಗಿ ಎಲ್ಲಾ ಪೂರ್ತಿ ಇಂಡಿಯಾದಲ್ಲಿ ಒಂದೇ ದಿವಸ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ, ರಂಜಾನ್ ಹಬ್ಬ. ಈಗ ನಿನ್ನೆ ಅಲ್ಲ ಮೊನ್ನೆ ಹಿಂದೂ ಜನನು ಉಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ವಿಶೇಷ ಏನಂದ್ರೆ ಈ ವರ್ಷ ಒಂದು ದಿವಸ ಹೆಚ್ಚು ಕಡಿಮೆ ಹಿಂದೂ ಹಬ್ಬ ಮತ್ತು ಮುಸ್ಲಿಮ್ಸ್ ಹಬ್ಬ ವಿಶೇಷವಾಗಿ ಬಂದಿದೆ. ಇದೇ ತರ ಮುಂದಿನ ದಿವಸದಲ್ಲೂ ಬಹಳ ಸಮಗ್ರವಾಗಿ ಹಿಂದೂ ಮತ್ತು ಮುಸ್ಲಿಮ್ಸ್ ಎಲ್ಲ ಒಂದಾಗಿ ಈ ಸೌಹಾರ್ದತೆಯಿಂದ ಹಿಂಗೆ ಹಬ್ಬ ಒಂದ್ ದಿವಸ ಹೆಚ್ಚು ಕಡಿಮೆ ಬಂದ್ಕೊಂಡು ಎಲ್ಲರೂ ಖುಷಿಯಾಗಿ ಹಬ್ಬ ಮಾಡ್ಕೊಂಡು ಇರ್ಲಿ ಅಂತ, ಪ್ರೀತಿ ವಿಶ್ವಾಸದಿಂದ ಇರ್ಲಿ ಅಂತ ಹೇಳಿ ಇವತ್ತಿನ ದಿವಸ ನಾನು ಬಯಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ನಾನು ಇಸ್ಮಾಯಿಲ್ ಬೇಗು, ನಗರಸಭಾ ಮಾಜಿ ಉಪಾಧ್ಯಕ್ಷ. ಇವತ್ತು ಪವಿತ್ರವಾದ ರಂಜಾನ್ ಹಬ್ಬ ನಾವೆಲ್ಲ ಆಚರಣೆ ಬಹಳ ಸಂತೋಷದಿಂದ ಮಾಡಿದ್ದೀವಿ. ನಿನ್ನೆ ಮೊನ್ನೆ ಎಲ್ಲ ಉಗಾದಿ ಹಬ್ಬನೂ ಸಹ ಅದೇ ಥರ ವಿಜೃಂಭಣೆಯಿಂದ ಬಹಳ ಸಂತೋಷದಿಂದ ಮಾಡಿದ್ದಾರೆ. ಎರಡೂ ಹಬ್ಬಗಳು ಆ ದೇವರು ನೋಡಿ ಹೆಂಗೆ ಸೃಷ್ಟಿ ಮಾಡ್ತಾನೆ ಅಂದರೆ, ನಾವು ಜಾತಿ ಯಾವುದೇ ಇರ್ಬೋದು, ಧರ್ಮ ಯಾವುದೇ ಇರ್ಬೋದು, ಆಚಾರ ವಿಚಾರ ಏನೇ ಇರ್ಬೋದು, ದೇವರಿಗೆ ಬಹಳ ಇಷ್ಟ. ಜೊತೆಲಿ ಹಬ್ಬಗಳು ನಡೆಸ್ತಾನೆ. ಇದು ಇದು ಸಂಪ್ರದಾಯ, ಇದು ದೇವ್ರು ಮಾಡತಕ್ಕಂಥ ಒಂದು ಕೊಡುಗೆ. ಇದು ನಾವು ಬೇರೆ ಬೇರೆ ಇಲ್ಲ, ಒಂದೇ ಅಂತ ತೋರ್ಸೋದಕ್ಕೆ ಈ ಹಬ್ಬಗಳು ಸಹ ಜೊತೆಲಿ ಬರ್ತವೆ. ನಾವು ಅದೇ ಥರ ಸಂತೋಷವಾಗಿ ಮಾಡಿದ್ದೀವಿ. ನಾವು ನಮ್ಮ ಈದ್ಗಾದಲ್ಲಿ ನಮ್ಮ ಗುರುಗಳು ಈ ಬಿಸಿಲು ತಾಪ ನೋಡಿಕೊಂಡು ಜನಗಳಿಗೆ ನೀರಿನ ಅವಶ್ಯಕತೆ ಇದೆ, ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ ಆ ದೇವರ ಹತ್ರ ಬೇಡ್ಕೊಂಡಿದ್ದಾರೆ ಮಳೆಗೋಸ್ಕರ. ನಾವು ಸಹ ಆ ದೇವರ ಹತ್ರ ಹಾರೈಸ್ತೀವಿ. ಆದಷ್ಟು ಬೇಗ ಮಳೆ ಬಂದು ಎಲ್ಲರಿಗೂ ಸಂತೋಷವಾಗಿರಲಿ, ಸಂತುಷ್ಟವಾಗಿರಲಿ ಅಂತ ಹೇಳಿ ನಾವು ಹೇಳ್ತೀವಿ. ಮತ್ತೊಮ್ಮೆ ನಾನು ರಂಜಾನ್ ಹಬ್ಬದ ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. अस्सलाम वालेकुम रहमतुल्लाहि वबरकातुहु। सबको ರಂಜಾನ್ ಮುಬಾರಕ್ಬಾದ್ ದೇತಾ ಹೂँ. ಈ ಒಂದು ತಿಂಗಳ ಉಪವಾಸ ಇವತ್ತಿಗೆ ಅಂತ್ಯ ಆಗಿದೆ. ನಿನ್ನೆಗೆ ಎಲ್ಲರೂ ಶ್ರದ್ಧಾಪೂರ್ವ ಭಕ್ತಿಯಿಂದ ಈ ರಂಜಾನ್ ಹಬ್ಬವನ್ನು ಆಚರಿಸಲಾಗಿದೆ. ಬೇಸಿಗೆಯ ಈ ಕಾಲದಲ್ಲೂ ಸುಮಾರು ಸಾವಿರಾರು ಜನ ಇಲ್ಲಿ ಸೇರಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಈ ಆಚರಣೆ ಮಾಡಿದಂತೆ ಎಲ್ಲರಿಗೂ ಅಲ್ಲ ಒಳ್ಳೆಯದು ಮಾಡಲಿ ಅಂತ ನನ್ನ ಆಶಿಸಿ. ಸಮಸ್ತ ನಾಗರಿಕರಿಗೆ ಮತ್ತು ರಾಜ್ಯದ ಜನತೆಗಳಿಗೆ ಪ್ರಪ್ರಥಮವಾಗಿ ಉಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. 2 ದಿನಗಳ ಅಂತರದಲ್ಲಿ ಸೌಹಾರ್ದತೆಯ ಸಂಕೇತವಾಗಿ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬವನ್ನು ಆ ದಯಾಮಯನು ನಮಗೆ ಕರುಣಿಸಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಇವತ್ತು ಏನು ನಾವು ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ, ಕಾದು ಹೆಂಚಾಗಿರುವ ಈ ಭೂಮಿಗೆ ಮಳೆಯನ್ನು ಸುರಿಸಲಿಕ್ಕೆ ಮತ್ತು ಮಳೆಯನ್ನ ಕರುಣಿಸಲಿಕ್ಕೆ ಆ ಭಗವಂತನ ಹತ್ರ ನಾವು ಪ್ರಾರ್ಥನೆಯನ್ನ ಇವತ್ತು ಮಾಡಿದ್ದೀವಿ. ಆ ಪ್ರಾರ್ಥನೆ ಈಡೇರಲಿ ಅಂತ, ಹಾಗೂ ಏನು ಈ ನಮ್ಮ ಸಮಸ್ತ ಜನರಿಗೆ ಶಾಂತಿ ಮತ್ತು ಸೌಹಾರ್ದತೆಯ ಮಂತ್ರ ಬರಲಿ. 2 ದಿನದ ಅಂತರದಲ್ಲಿ ನಮ್ಗೆ 2 ಹಬ್ಬಗಳು ಬಂದಿದೆ. ಒಂದು ಹಿಂದೂ ಬಾಂಧವರಿಗೆ, ಒಂದು ಮುಸಲ್ಮಾನ್ ಬಾಂಧವರಿಗೆ ಹಬ್ಬವನ್ನು ಬಂದು ಕೋಮು ಸೌಹಾರ್ದತೆಗೆ ಇಂಬು ಕೊಡುವಂತೆ ಮತ್ತು ಭ್ರಾತೃತ್ವಕ್ಕೆ ಮತ್ತು ಸೋದರತ್ವಕ್ಕೆ ಒಂದು ಸಾಕ್ಷೀಕರಿಸುವಂತೆ ಈ ಸಂದರ್ಭ ನಮಗೆ ಆ ಭಗವಂತನು ಸೃಷ್ಟಿಸಿದರೆ, ಆ ಅಲ್ಲಾಹನ ಕರುಣೆಯಿಂದ ಮಳೆ ಬೆಳೆ ಆಗಲಿ ಮತ್ತು ಸಕಲ ಜನಗಳಿಗೆ ಎಲ್ಲ ಒಳಿತನ್ನು ಮಾಡಲಿ ಮತ್ತು ಕೃಷಿ ಕ್ರಾಂತಿ ಆಗಲಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೊಂದು ಬಹಳ ಸಂಭ್ರಮದ ದಿನ. ಎಲ್ಲರೂ ಇವತ್ತು ಉಪವಾಸ ಇದ್ದು ರಂಜಾನ್ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಹಬ್ಬದ ಪ್ರಯುಕ್ತ ಆ ದೇವರ ಮೇಲೆ ಕರುಣೆ ಇದ್ರೆ, ನಮ್ಮ ಜನಗಳ ಮೇಲೆ, ನಮ್ಮ ರೈತರ ಮೇಲೆ ಕರುಣೆ ಇದ್ರೆ ಈ ಮಳೆಯನ್ನು, ಸಮೃದ್ಧವಾದ ಮಳೆಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಜೊತೆಗೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಹಾಗೂ ಎಲ್ಲ ಜನಗಳಿಗೂ ನಾನು ಈ ಮೂಲಕ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. रमजान की ईद की मुबारकबाद सब सिरा के मुसलमानों को, तो शहर के आदमियों को सब भी ईद मुबारकबाद देते हैं. ಎಲ್ಲ ಮುಸಲ್ಮಾನ್ ಬಾಂಧವರಿಗೆ, ಸಿರಾದಲ್ಲಿ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಈದ್ ಉಲ್ ಫಿತ್ರದ ಶುಭಾಶಯ ಹೇಳುತ್ತಾ
ಎಲ್ಲ ಜನಾಂಗಗಳಿಗೆ ಒಮ್ಮತದಿಂದ ಬಾಳುವಂತೆ ಭಗವಂತ ಅಂತ ಪ್ರಾರ್ಥನೆ ಮಾಡೋಣ. ಮೊಟ್ಟ ಮೊದಲಾಗಿ ನಮ್ಮ ಶಿರಾಕ್ಕೆ ಅರ್ಜೆಂಟಾಗಿ ಮಳೆ ಬಂದರೆ ಭಾಳ ಒಳ್ಳೆಯದು. ದೇವರು ನಮಗೆ ಮಳೆ ಕೊಟ್ಟರೆ ಎಲ್ಲ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ವಹಿಸ್ತದೆ. ಎಲ್ಲ ಬಾಂಧವಗಳಿಗೆ ನಮ್ಮ ಈದ್ ಉಲ್ ಫಿತರ್ಗೆ ಮುಬಾರಕ್ಬಾದ್ ಹೇಳಿ ಶುಭಾಶಯ ಹೇಳಿ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಅಫ್ಜಲುರ್ ರೆಹಮಾನ್, ಶಿರಾ ನಗರದ ಒಬ್ಬ ವೈದ್ಯನಾಗಿ ಈ ದಿನ ನಮ್ಮ ಶಿರಾದಲ್ಲಿ, ಶಿರಾ ತಾಲೂಕಿನಲ್ಲಿ ಹಾಗೂ ಇಡೀ ನಮ್ಮ ಭಾರತ ದೇಶದಲ್ಲಿ ಬಹಳ ಸಂತೋಷದಿಂದ, ಸಂಭ್ರಮದಿಂದ ಹಾಗೂ ಸಡಗರದಿಂದ ಈದ್ ಉಲ್ ಫಿತರನ್ನು ಎಲ್ಲ ಮುಸ್ಲಿಂ ಬಾಂಧವರು ಹಾಗೂ ಎಲ್ಲ ಜನಾಂಗದವರು ಈ ದಿನ ಈದ್ ಉಲ್ ಫಿತರನ್ನು ಆಚರಣೆ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ಶಿರಾ ಜನತೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿರಾ ಬಾಂಧವರ ಪರವಾಗಿ ಈದ್ ಉಲ್ ಫಿತರ್ನ ಶುಭಾಶಯಗಳನ್ನು ನೀಡುತ್ತೇನೆ. ತಾವು ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿ. ಇದು ಈದ್ ಉಲ್ ಫಿತರ್ ಸಮೃದ್ಧಿ, ಸೌಹಾರ್ದತೆ ಹಾಗೂ ಭ್ರಾತೃತ್ವವನ್ನು ನೀಡುವಂತಹ ಒಂದು ನಮ್ಮ ಹಬ್ಬ. ಇದು ನಮ್ಮ ಭಾರತೀಯರಲ್ಲಿ ಎಲ್ಲಾ ಜನಾಂಗಗಳಲ್ಲಿ ಇದು ಸಮೃದ್ಧಿಯನ್ನು ನೀಡ್ತಾ, ಎಲ್ಲರಲ್ಲೂ ಭ್ರಾತೃತ್ವವನ್ನು ಬೆಳೆಸ್ತಾ ಹಾಗೂ ನಮ್ಮೆಲ್ಲರನ್ನು ಭಾರತ ದೇಶದ ಒಂದು ಅಭಿವೃದ್ಧಿಯ ಪ್ರಜೆಗಳನ್ನಾಗಿ ಮಾಡಲಿ ಹಾಗೂ ನಮ್ಮ ಭಾರತ ದೇಶವನ್ನು ಮತ್ತೊಮ್ಮೆ ಉತ್ತುಂಗಕ್ಕೆ ಕರೆದೊಯ್ಯಲಿ ಅಂತ ನಾನು ಆಶಿಸುತ್ತಾ, ಮತ್ತೊಮ್ಮೆ ಎಲ್ಲಾ ನನ್ನ ಭಾರತೀಯರಿಗೆ, ನನ್ನ ಕರ್ನಾಟಕ ವಾಸಿಗಳಿಗೆ ಹಾಗೂ ನಮ್ಮ ಶಿರಾದ ನಿವಾಸಿಗಳಿಗೆ ಮತ್ತೊಮ್ಮೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ನೀಡ್ತಾ ತಮ್ಮೆಲ್ಲರಿಗೂ ಶುಭಾಶಯ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಶಿರಾ ಬಾಂಧವರಿಗೆ ಈದ್ ಉಲ್ ಫಿತರ್ ಹಬ್ಬದ ಆರ್ಥಿಕ ಶುಭಾಶಯಗಳು. मैं छत्तीसगढ़ रायपुर से हूँ। किसी कंपनी के काम से यहाँ आया तो यहीं ईद मनाया हूँ। यहाँ का माहौल बहुत अच्छा है। मेरे हिंदू भाई और मुसलमान भाई सबको मैं ईद मुबारक की बहुत बहुत मुबारकबाद देता हूँ। अल्लाह से दुआ है कि आप सबकी ख्वाहिशों को अल्लाह पूरा करे और हमारे रोज़ों को भी, और हमारे मुल्क में शांति और भाईचारा बनाए रखे। मैं सब नेताओं से भी ये दुआ करता हूँ कि हिंदू मुस्लिम को कृपया ना बांटे। ये एक बहुत खूबसूरत इंसानियत का मज़हब है सबसे बड़ा। ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. अस्सलाम वालेकुम, सबको भी हमारी तरफ से सबको ईद मुबारक. ನಾಡಿನ ಜನತೆಗೆ ಉಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಈದ್ ಮುಬಾರಕ್. ಈದ್ ಮುಬಾರಕ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಾಡಿನ ಸಮಸ್ತ ಜನರಿಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಈದ್ ಮುಬಾರಕ್ ಶುಭಾಶಯಗಳು. अस्सलाम वालेकुम, तमाम मुसलमानों को दुनिया के ईद उल फितर को मुबारकबाद. अस्सलाम वालेकुम वल हबीबी गम टು ಸಿರಾ. ಈದ್ ಮುಬಾರಕ್. ಎಲ್ಲರಿಗೂ ಒಳ್ಳೆತನ ಆಗಲಿ, ಮಳೆ ಬರಲಿ. ಈ ಬಿಸಿಲು ದನ ಕರಕ್ಕೆ ನೀರು ಕುಡಿಯೋ ನೀರಿಗೆ ತೊಂದರೆ ಆಗಿದೆ. ಇವತ್ತಿನ ದಿನ ಈ ಮೈದಾನದಲ್ಲಿ ಮಳೆ ಬರಲಿ ಅಂತ ಹೇಳಿ ಆ ಪರಮಾತ್ಮನಿಂದ ಎಲ್ಲರೂ ಸೇರಿ ಬೇಡ್ಕೊಂಡಿದ್ದೀವಿ. ಆ ಪರಮಾತ್ಮವನ್ನು ಮಳೆ ಕೊಡಲಿ ಅಂತ ಹೇಳಿ ಎಲ್ಲರೂ ಬೇಡಿದ್ದೀವಿ, ಮಳೆ ಬರಲಿ. तमाम सिरा के मुसलमान भाइयों को ईद मुबारक. तमाम शहर सिरा वालों को ईद मुबारक पेश करता हूँ. कबूल फरमाएं. ईद मुबारक ಎಲ್ಲರಿಗೂ को भी ईद मुबारक. मुबारक हमारी तरफ से ईद मुबारक. ಎಲ್ಲರಿಗೂ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. आप सभी को ईद मुबारक. हमारे तरफ से ईद मुबारक. सिरा के मुसलमानों को ईद उल फितर की मुबारकबाद दी जाती है.